ಕೇಳಿಸುವ ರೋಚಕ ಕಥೆ. ಒಬ್ಬ ತಾಯಿ ಈ ನಾಡಿಗಾಗಿ ತನ್ನ ಮಗನನ್ನು ತ್ಯಾಗ ಮಾಡಿದ ಕರುಳು ಮಿಡಿಯುವ ಕಥೆ. ಬಿಚ್ಚರಗಿ ಗ್ರಾಮದ ಓಗಪ್ಪ ಮತ್ತು ಸಂಗಮ್ಮನೆಂಬ ದಂಪತಿಗಳಿಗೆ ಹಿರಿಯ ಮಗನಾಗಿ ಜನಿಸಿದ ಸಿರಗೊಂಡ ಸಿದ್ದೇಶ್ವರನಾದ ಕಥೆಯನ್ನ 6 ಮತ್ತು 9ನೆಯ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದಾರೆ. ಬನ್ನಿ ನೋಡೋಣ, ಆನಂದಿಸೋಣ. ಇದೊಂದು ಕಾಲ್ಪನಿಕ ಕಥೆಯಲ್ಲ, ಅವರ ಜೀವನವನ್ನು ಆಧರಿಸಿದ ಸತ್ಯ ಕಥೆ ಪ್ರಥಮ ಬಾರಿಗೆ ನಿಮ್ಮ ಮುಂದೆ. ಬರ್ರು ಕಬಡ್ಡಿ ಆಡಕ್ ಹೋಗೋಣ. ನಾ ಬರೋದಿಲ್ಲಪ್ಪ, ನೀವೇ ಹೋಗ್ರಿ. ನಾ ಸನ್ಯಾಸಿ ಮಠಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಏನ್ ಮಾಡವ? ನೀನು ಸನ್ಯಾಸಿ ಆಗವದಿ ಏನ? ಅಣ್ಣನ್ ತೊಪ್ಪಿಗೆ ಕೊಡ್ತೀಯ ಇಲ್ಲೋ? ಗೊಟ್ಟಗವ, ಜಗಳ ಮಾಡಕ್ ಬಂದ ಬಿಟ್ಟ್ಯಾ? ಬಿಸಿಲದ ಹಕ್ಕಳಿ ಬಿಡು. ಮತ್ತೆ ನಿನಗ್ ಬಿಸಿಲು ಹತ್ತುದಿಲ್ಲನು? ನಡಿ ನಡಿ, ನೀನು ಮನೆಗೆ ಹೋಗು. ನಾ ಬ್ರಹ್ಮಾನಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಬರ್ತೇನೆ. ನಿನ್ನ ಹೆಸರೇನ ಮಗ? ನಿನ್ನ ಕಣ್ಣ ಎಂತ ಬೆಳಕೈತಲ್ಲೋ? ಸಿದ್ಧಗೌಡ್ರಿ ಬುದ್ಧಿ ಬುದ್ಧಿ, ನನಗೂ ದೀಕ್ಷಾ ಕೊಡ್ತೀರಿ? ದೀಕ್ಷಾ ಅಂದ್ರೆ ಏನಂತ ಗೊತ್ತನಪ್ಪ ನಿಮಗೆ? ರಾಮಣ್ಣ, ಇವ ನಮ್ಮ ಒಳ್ಳೆಪ್ಪೌಡ್ರ ಮಗ ಅಲ್ಲನ? ಹೌದ್ರಿ ಅಪ್ಪ, ಇವ ಸಿದ್ಧಗೊಂಡ. ಈಗ ಒಗಪ್ಗೌಡ್ರು ಈ ಕಡೆ ಬರಾಕತ್ತಾರ ನೋಡ್ರಿ. ನಿನ್ನ ಮಗ ದೀಕ್ಷಾ ಕೇಳಕತ್ತಾನಲ್ಲ, ಇಷ್ಟು ಸಣ್ಣ ವಯಸ್ಸಿನಾಗ ಎಂತ ವೈರಾಗ್ಯ. ಅವ ಕೇಳ್ತಾನಂದ್ರ ಕೊಟ್ಟು ಬಿಡ್ರಿ. ನಮ್ ಕೈಯಾಗ ಏನದ? ಆ ಗುರುವಿನ ಆಟ ಬಲ್ಲವ್ರು ಯಾರು? ಅವ್ವ, ನನಗೆ ಬಹಳ ಹಸಿವಾಗದ. ಯಾಕೋ ಮಗ, ನೀ ಎಂದು ಹಸಿವು ಅಂದವಲ್ಲ. ಇವತ್ತ ಯುಗಾದಿ ಹಬ್ಬದಪ್ಪ, ಹೋಳಿಗೆ ಮಾಡಾಕತ್ತೀನಿ. ಸ್ವಾಮಿಗಳು ಬಂದು ಉಂಡು ಹಾದ ಕೂಡ್ಲೇನ ನಿನಗೂ ಊಟ ಕೊಡ್ತೀನಿ. ಹಂಗಾದ್ರೆ ನಾ ಸ್ನಾನ ಮಾಡಿ ಬರ್ಲಿ? ಅಯ್ಯ ಶಿವನೇ, ಇವತ್ತು ಹಾಕ್ಬೇಕಂತ ನಾನ ನಿಮ್ ತಲೆ ನೀರ್ ಹಾಕಿನಿ. ಮತ್ತೆ ಮಾಡ್ತೀಯ ಯಪ್ಪ? ನೆಗಡಿ ಆದೀತು, ಬ್ಯಾಡಪ್ಪ. ಈಗ ಊರ್ ದೇವರಿಗೆ ನೈವೇದ್ಯ ಕೊಟ್ಟು ಬಾ ಹೋಗು. ಸ್ವಾಮಿಗಳು ಬಂದು ಆದ ಕೂಡಲೇ ನಿನಗೂ ಊಟ ಕೊಡ್ತೀನಿ. ಈ ಹುಡುಗ ಯಾಕೋ ಈಗೀಗ ಒಂದೊಂದ್ ತರಾನೇ ಮಾಡ್ತದ. ಇವನ ನಡವಳಿಕೆನೇ ನನಗೆ ತಿಳಿಯವಲ್ದು. ಎಲ್ಲ ಆ ದೇವ್ರ ಇಚ್ಛ. ನಮ್ ಹಣೆ ಬಾರದಾಗ ಏನವ್ರು ಯಾರಿಗ್ ಗೊತ್ತು? ಅವ್ವ, ಸಿದ್ದಣ್ಣ 3 ಬೆಳ್ಳಿ ರೂಪಾಯಿ ತಗೊಂಡು ಕಟ್ಟಿ ಮೇಲಿಂದ ಜಿಗಿದು ಗಿರಿಮಲ್ಲನ ಬಸ್ ಹಾಕಿ ಹೋದ್ನಂತ. ಹೋದ್ನಂತ? ಎಲ್ಲಿ ಹೋದ್ನಂತ? ಸುಳ್ಳಿದು. ನನ್ನ ಬಿಟ್ಟು ನನ್ನ ಮಗ ಎಲ್ಲಿ ಹೋಗುದಿಲ್ಲ. ಇಲ್ಲೇ ಕುಂಬಾರ ಗುರು, ಅಣ್ಣಾರಾಯ, ಸಿದ್ದರಾಮ, ತೋಟಿವ ಯಾರು
ಪ್ರಕೃತಿಯ ವೈಚಿತ್ರವನ್ನು ಬಲ್ಲವರು ಯಾರು? ಧೋ ಎಂದು ಸುರಿಯುವ ಮಳೆ. 3 ದಿನವಾದರೂ ಹುಡುಗ ಸನ್ಯಾಸಿ ಮಠದಿಂದ ಹೊರಗೆ ಬರಲೇ ಇಲ್ಲ. ಸ್ವಾಮಿಗಳೇ ಅಲ್ಲಿಗೆ ಬಂದರು. ಸಾಂಸಾರಿಕರ ಮನೆಯಿಂದ ಉಟ್ಟುಕೊಂಡು ಬಂದ ಬಟ್ಟೆಗಳನ್ನು ಕಳಚಿದರು. ಬಿಳಿಯ ಬಟ್ಟೆ ತೊಡಿಸಿದರು. ಸಿದ್ಧಗೊಂಡ ಸಿದ್ದೇಶ್ವರನಾದ ನೀಲಗಿರಿ ಎಂಬಾತ ಸಿದ್ಧಗೊಂಡನ ಬಟ್ಟೆಗಳನ್ನು ಅವನ ತಾಯಿಗೆ ತಂದು ಕೊಟ್ಟಾಗ ಆ ತಾಯಿಯ ದುಃಖ, ಸಂಕಟ, ಆಕೆಯ ಕಣ್ಣೀರು ಕಲ್ಲನ್ನೂ ಕರಗಿಸುವಂತಿತ್ತು. ಬಾರಿ ನೀಲಗಿರಿ, ನನ್ನ ಮಗನ್ ಏನಾರ ನೋಡಿ ಏನು ಇದು ನಿನ್ ಕೈಯಂದು? ಇವು ಅಪ್ಪಗಳ ಬಟ್ಟೆ. ಬಟ್ಟೆ ಅಲ್ಲ, ಇವು ನನ್ನ ಮಗನ ಬಟ್ಟೆ. ಅವತ್ತು ನನ್ನ ಮಗ ಮನೆ ಬಿಟ್ಟು ಹೋಗಾಗ ಇವೇ ಅಂಗಿ ಹಾಕೊಂಡಿದ್ದ. ನೋಡಿ ಕಿಸೆದಾಗ 3 ಬೆಳ್ಳಿ ರೂಪಾಯಿ ಹಂಗದಾವು. ನೀಲಗಿರಿ, ನನ್ನ ಮಗನಿಗೆ ಏನಾತು? ನನ್ನ ಮಗ ಎಲ್ಲಿ ಹೋದ? ನನ್ನ ಮಗ ಎಲ್ಲಿ ಹೋದ? ನೀಲಗಿರಿ, ನನ್ನ ಮಗ ಎಲ್ಲಿ ಹೋದ? ಅಯ್ಯೋ ಶಿವನೇ, ಏನಾಗಬಾರ್ದಂತ ದಿನ ದೇವ್ರಿಗೆ ಬೇಡ್ಕೊತೀನಿ. ಅದೇ ಆಯ್ತಲ್ಲ ಶಿವನೇ, ಅದೇ ಸಮಾಧಾನ ಮಾಡ್ಕೊ. ನಾಳೆ ಬಿಚ್ಚಿರ್ಗಿ ಬಸಪ್ಪನ್ನು ಕರ್ಕೊಂಡು ಕರಡಿಯವ್ರ ತೋಟಕ್ಕೆ ಹೋಗೋಣ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಭೇಟಿ ಆಗೋಣಂತ. ನಮ್ಮ ಮಗನ ಭಿಕ್ಷಾ ಬೇಡೋಣ. ಮೊದಲು ನನ್ನಲ್ಲಿ ಕರ್ಕೊಂಡು ಹೋಗ್ರಿ. ನಾನು ಕಾಲ ಮೇಲೆ ಬಿದ್ದು ಬೇಡ್ಕೋತೀನಿ. ನನ್ನ ಮಗನ ಉಡ್ಯಾಗ ಹಾಕಿಸ್ಕೊಂಡು ಬರ್ತೀನಿ. ನನಗೆ ನನ್ನ ಮಗ ಬೇಕ್ರಿ, ನನಗೆ ನನ್ನ ಮಗ ಬೇಕು. ಯಾಕೋ ಶಿವನೇ ನೀ ಹಿಂಗ ಮಾಡ್ತಿ? ಕೊಡ್ತಿ ಯಾಕ? ಕೊಟ್ಟು ಕಸಗೋತಿ ಯಾಕೋ ಶಿವನೇ? ಏನಿದು ನಿನ್ನ ಆಟ? ಏನಿದು ನಿನ್ನ ಆಟ?